ಮ್ಯಾಂಗೋ ಸೀಸನ್ ಮುಗಿದ್ರೂ ನಾವು ಮ್ಯಾಂಗೋನ ತಿಂತಾನೆ ಇರ್ಬೋದು. ಅದು ಹೇಗೆ ಅಂತ ಹೇಳ್ತೀರಾ? ಹೀಗೆ, ಹೌದು, ನಾನು ಮ್ಯಾಂಗೋ ಹಲ್ವಾ ಮಾಡಿದ್ದೆ. ಇದನ್ನು ನಾವು ಫ್ರಿಜ್ಜಲ್ಲಿ ಎಷ್ಟು ದಿನ ಇಟ್ಟು ತಿಂದ್ರೂ ಕೆಡೋದಿಲ್ಲ. ಆದ್ದರಿಂದ ನಾವು ಇದನ್ನು ಮ್ಯಾಂಗೋಯಿಂದ ಈ ಥರ ಮ್ಯಾಂಗೋ ಹಲ್ವಾ ಮಾಡಿಟ್ಕೊಂಡ್ರೆ ಅದು ತುಂಬ ದಿನ ಬರುತ್ತೆ. ಅದು ಫ್ರಿಜ್ಜಲ್ಲಿಟ್ಟರೆ ಅಂದರೂ ಇನ್ನೂ ತುಂಬ ದಿನ ಬರುತ್ತೆ. ಒಂದು ಸಲ ನೀವು ಇದನ್ನು ಟ್ರೈ ಮಾಡಿ. ಅದು ಮ್ಯಾಂಗೋ ಇಷ್ಟ ಇದ್ದವರು ಇದನ್ನು ಖಂಡಿತವಾಗ್ಲೂ ನೀವು ಟ್ರೈ ಮಾಡಲೇಬೇಕು. ನಾನು 2 ಮ್ಯಾಂಗೋದು ಪಲ್ಪು ಸಣ್ಣ ಜಾರಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ, ಈ ಥರ. ಮತ್ತು ಸ್ವಲ್ಪ ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ ತುರಿದ್ಬಿಟ್ಟು. ಆಮೇಲೆ ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲ ಸ್ವಲ್ಪನೇ ಹಾಕಿ, ಯಾಕಂದರೆ ನಂದು ಮ್ಯಾಂಗೋ ತುಂಬ ಸ್ವೀಟ್ ಇರೋದ್ರಿಂದ ನಾನು ಬೆಲ್ಲ ಸ್ವಲ್ಪನೇ ತೊಗೊಂಡಿದ್ದೀನಿ. ಈಗ ಈ ಮ್ಯಾಂಗೋ ಪಲ್ಪನ್ನು ಸ್ವಲ್ಪ ಸಣ್ಣಗೆ ರುಬ್ಕೊಂಡ್ಬಿಡೋಣ. ನೋಡಿ, ನಾನು ಇದು ಮ್ಯಾಂಗೋ ಪಲ್ಪನ್ನು ಈ ಥರ ರುಬ್ಕೊಂಡಿದ್ದೀನಿ ಸಣ್ಣಗೆ. ಇವಾಗ ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ 1-2 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ಈ ಬೆಲ್ಲ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಈ ಥರ ಬೆಲ್ಲನ ತುಪ್ಪದಲ್ಲೇ ಕರಗಿಸ್ಕೊಳ್ಳಿ. ನೋಡಿ, ಈ ಥರ ಬೆಲ್ಲನ ನಾನು ತುಪ್ಪದಲ್ಲಿ ಕರಗಿಸ್ಕೋತಾ ಇದ್ದೀನಿ. ನೋಡಿ, ಇಷ್ಟು ಕರಗಿದೆ ಬೆಲ್ಲ, ಇಷ್ಟು ಸಾಕು. ಇವಾಗ ನಾನು ಇದನ್ನು ಆಫ್ ಮಾಡ್ತಾ ಇದ್ದೀನಿ ಗ್ಯಾಸು. ಇವಾಗ ನಾನು ಇನ್ನೊಂದು ಬಾಣಲಿಯಲ್ಲಿ ಇದು ಪಲ್ಪ್ ಏನಿತ್ತಲ್ಲ ಅದನ್ನೆಲ್ಲ ಇದಕ್ಕೆ ಹಾಕ್ತಾ ಇದ್ದೀನಿ. ಇದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಈ ಥರ ಸಿಮ್ಮಲ್ಲಿಟ್ಟು ಈ ಥರ ಸ್ವಲ್ಪ ಇದು ಜೆಲ್ ಥರ ಆಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಈ ಥರ ಕೈ ಆಡಿಸ್ತಾ ಇರೋಣ. ಇವಾಗ ನಾನು ಇದಕ್ಕೆ ಕೊಬ್ಬರಿ ಸೇರಿಸ್ತಾ ಇದ್ದೀನಿ. ಎಲ್ಲ ಹಸಿ ವಾಸನೆ ಎಲ್ಲ ಹೋಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಸಿಮ್ಮಲ್ಲಿಟ್ಟು ಈ ಥರ ಮಾಡ್ತಾ ಇರೋಣ. ಚೆನ್ನಾಗಿ ಕಲಸಿ ಇದು. ನೋಡಿ, ಈ ಥರ ನಾನು ಸಿಮ್ಮಲ್ಲಿಟ್ಟು ಈ ಥರ ಕುದಿಸ್ತಾನೆ ಇದ್ದೀನಿ ತುಂಬ ಹೊತ್ತಿಂದ. ಇವಾಗ ಗೋಡಂಬಿ ಮತ್ತು ಬಾದಾಮಿ ಪೌಡರ್ ಹಾಕ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಕಲಸಿ. ಆವಾಗಲೇ ನಾನು ಬೆಲ್ಲನ ಕರಗಿಸಿದ್ನಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಸೇರಿ ಚೆನ್ನಾಗಿ ಈ ಥರ ಕಲಿಸ್ಕೊಳ್ಳಿ. ಈ ಥರ ಎಲ್ಲ ಅದು ಚೆನ್ನಾಗೆಲ್ಲ ಮಿಕ್ಸಪ್ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಈ ಥರ ಕಲಿಸ್ಕೊಳ್ಳಿ. ಬೆಲ್ಲ ಮತ್ತು ಅದು ಪಲ್ಪು ಕೊಬ್ಬರಿ ಎಲ್ಲ ಈ ಥರ ಮಿಕ್ಸಪ್ ಆಗಬೇಕು. ತುಪ್ಪ ಎಲ್ಲ ಮಿಕ್ಸಪ್ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಈ ಥರ ಕಲಿಸ್ಕೊಳ್ಳಿ. ಈಗ ನಾನು ನೋಡಿ ಈ ಥರ ಆಗಿದೆ ನಂದು. ಎಲ್ಲ ಮಿಕ್ಸ್ ಆದಮೇಲೆ ಇವಾಗ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ. ನಾನು ಈ ಥರ ಒಂದು ಸರ್ವಿಂಗ್ ಬೌಲ್ಗೆ ಹಾಕಿದ್ದೀನಿ. ಇವಾಗ ಇದನ್ನು ನೀವು ಎಷ್ಟು ದಿನ ಇಟ್ಟು ತಿಂದ್ರೂ ಏನೂ ಕೆಡೋದಿಲ್ಲ.